ಝೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದ ಪ್ರಕರಣವನ್ನ ನಾವೆಲ್ಲ ಗಮನಿಸಿದ್ವಿ. ಸದ್ಯ ಈ ಪ್ರಕರಣದ ಅಪ್ಡೇಟ್ ಲಭ್ಯ ಆಗ್ತಾ ಇದ್ದು ಬಸವೇಶ್ವರ ನಗರ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ವಿಜಯನಗರದ ವಿಷ್ಣುವರ್ಧನ್ ಎಂಬಾತನನ್ನ ಝೆಪ್ಟೋ ಡೆಲಿವರಿ ಬಾಯ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಮೇ 21ನೇ ತಾರೀಕು ನಡೆದಂತಹ ಹಲ್ಲೆ ಘಟನೆ ಇದು. ಕಾರಣ ಏನು ಅಂತ ಹೇಳಿದ್ರೆ ಅಡ್ರೆಸ್ ಅನ್ನ ಆ ಗ್ರಾಹಕರು ತಪ್ಪಾಗಿ ನಮೂದಿಸಿದ್ದಕ್ಕೋಸ್ಕರ ಝೆಪ್ಟೋ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದ. ಶಶಾಂಕ್ ಎಂಬಾತನ ಮೇಲೆ ವಿಷ್ಣುವರ್ಧನ್ ಎಂಬ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದ. ಕೋಪದಲ್ಲಿ ತಾನು ಹಲ್ಲೆ ಮಾಡಿರೋದಾಗಿ ಬಂಧನದ ಬಳಿಕ ಆರೋಪಿ ಹೇಳಿದ್ದಾನೆ. ಪೊಲೀಸರ ವಿಚಾರಣೆಯಲ್ಲಿ ಘಟನೆಯ ಸಂಪೂರ್ಣ ವಿವರವನ್ನ ಆರೋಪಿ ವಿವರಿಸಿರೋದು ಗೊತ್ತಾಗ್ತಾ ಇದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ನಾನು ಕೋಪದಿಂದ ಹಲ್ಲೆ ಮಾಡಿದೆ ಅಂತ ಹೇಳ್ದ. ಬಟ್ ಅವನ ವರ್ತನೆ ಮೊದಲೇ ಸರಿಯಾಗಿರ್ಬೇಕಾಗಿತ್ತು. ಡೆಲಿವರಿ ಬಾಯ್ ಈತ ದುರಹಂಕಾರದ ವರ್ತನೆಯನ್ನ ತೋರಿಸಿದ್ದಾನೆ. ಅಡ್ರೆಸ್ ಅನ್ನ ತಪ್ಪಾಗಿ ನಮೂದಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಮಾತಾಡಿ ಅದನ್ನ ಸರಿಪಡಿಸ್ಕೊಳ್ಬೋದಾಗಿತ್ತು. ಅಥವಾ ನಾನು ನಿಮ್ಮಿಂದಾಗಿ ಸ್ವಲ್ಪ ಎಕ್ಸ್ಟ್ರಾ ಓಡಾಡೋ ರೀತಿಯಲ್ಲಿ ಆಯ್ತು, ಇದಕ್ಕೊಂದಿಷ್ಟು ಏನಾದರೂ ಪೇ ಮಾಡಿ ಅಂತ ಕೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅಡ್ರೆಸ್ ಅನ್ನ ತಪ್ಪಾಗಿ ನಮೂದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಝೆಪ್ಟೋ ಡೆಲಿವರಿ ಬಾಯ್ ಏನು ಹಲ್ಲೆ ಮಾಡಿದ್ದ ಆ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ್ಯಂಡ್ ಆ ಏಟು ತಿಂದಂತಹ ವ್ಯಕ್ತಿ ಶಶಾಂಕ್ನನ್ನ ಕೂಡ ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಕಣ್ಣಿಗೆ ಗುದ್ದುವಂತಹ ರೀತಿಯಲ್ಲಿ ಈತ ಹಲ್ಲೆ ಮಾಡಿರೋದು. ಅಷ್ಟು ಕೋಪ ಆತನಿಗೆ ಬಂದಿತ್ತು. ಒಂದು ಅಡ್ರೆಸ್ನ ಸರಿಯಾಗಿ ನಮೂದಿಸಿಲ್ಲ ಅಂತ ಹೇಳಿದ್ರೆ ಆತ ಸಾರ್ವಜನಿಕ ಜೀವನದಲ್ಲಿ ಅಥವಾ ಸಾರ್ವಜನಿಕರಿಗೆ ಸೇವೆ ಒದಗಿಸುವಂತಹ ಒಂದು ಕೆಲಸ ಮಾಡೋದಕ್ಕೆ ಆತ ಅರ್ಹನೇ ಅಲ್ಲ. ಶಶಾಂಕ್ ಎಂಬಾತನ ಮೇಲೆ ಏನು ಹಲ್ಲೆ ಆಗಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಲಾಗಿತ್ತು. CC ಕ್ಯಾಮೆರಾ ವಿಜುವಲ್ಸ್ ಅನ್ನು ಆಧರಿಸಿ ಆತನನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಸುಚಿತ್ರ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಚಿತ್ರ, ಡೆಲಿವರಿ ಬಾಯ್ ಅಂತ ಹೇಳಿದ್ರೆ ಆತನಿಗೆ ಒಂದು ಬೇಸಿಕ್ ಮಿನಿಮಮ್ ಸೆನ್ಸ್ ಇರಬೇಕು. ನಾನು ಯಾರ ಜೊತೆ ಯಾವ ರೀತಿ ವರ್ತನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಗ್ರಾಹಕರ ಮೇಲೇನೆ ದುರಹಂಕಾರದ ವರ್ತನೆಯನ್ನ ಈತ ತೋರಿದ್ದ. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವ್ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ ಅಂಡ್ ಏಟ್ ತಿಂದವ್ರ ಪರಿಸ್ಥಿತಿ ಹೆಂಗಿದೆ ಇವಾಗ? ಪ್ರಜ್ವಲ, ಏನಂತ ಹೇಳಿದ್ರೆ ಝೆಪ್ಟೋ ಡೆಲಿವರಿ ಬಾಯ್ನಿಂದ ಬಸವೇಶ್ವರ ನಗರದ ನಿವಾಸಿಯೊಬ್ರು ಆರ್ಡರ್ ಅನ್ನ ಬುಕ್ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ ಮನೆಯಲ್ಲಿ ವೈಫ್ ಇರೋದಿಲ್ಲ, ಜೊತೆಗೆ ನಾದ್ನಿ ಆ ಒಂದು ಆರ್ಡರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿದ್ದಂತಹ ನಾದ್ನಿ ಅವರಿಗೆ ಡೆಲಿವರಿ ಬಾಯ್ ಸರಿಯಾದ ಅಡ್ರೆಸ್ ಅನ್ನ ಕೊಡೋಕ್ಕಾಗೋದಿಲ್ವಾ ಅಂತ ಹೇಳಿ ನಿಂದನೆಯನ್ನ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಶಶಾಂಕ್ ಅನ್ನೋರು, ಅಂದ್ರೆ ಯಾರು ಆರ್ಡರ್ ಮಾಡಿದ್ರು ಅವರ ಪತಿಯವರು ಬರ್ತಾರೆ. ಏನ್ ಹೆಣ್ಮಕ್ಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಡೆಲಿವರಿ ಬಾಯ್ಗೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ. ನೀನ್ಯಾರು ಅದನ್ನ ಕೇಳೋಕೆ ಅಂತ ಹೇಳಿ ಡೆಲಿವರಿ ಬಾಯ್ ಪ್ರಶ್ನೆಯನ್ನ ಮಾಡ್ತಾನೆ. ಅದಾದ ನಂತರದಲ್ಲಿ ಕೂಡ ಶಶಾಂಕ್ ಮೇಲೆ ಹಲ್ಲೆಯನ್ನ ಕೂಡ ಮಾಡಿ ಸಾಕಷ್ಟು ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ ಬಸವೇಶ್ವರ ಪೊಲೀಸ್ ನಗರ ಠಾಣಾ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸದ್ಯ ಆರೋಪಿಯನ್ನ ಇದೀಗ ಬಂಧನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗ್ರಾಹಕರ ಸೇವೆಯನ್ನ ಒದಗಿಸುವಂತದ್ದು ಅವರ ಕರ್ತವ್ಯ. ಅದನ್ನ ಬಿಟ್ಟು ಸರಿಯಾದ ವಿಳಾಸವನ್ನ ಹಾಕಿಲ್ಲ ಅಂತ ಹೇಳಿ ಏನು ಗ್ರಾಹಕರ ಮೇಲೆ ಹಲ್ಲೆ ಮಾಡಿರುವಂತಹ ಈ ಒಂದು ಆರೋಪಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಪ್ರಜ್ವಲ, ಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.